ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ಕಳೆದ ಒಂದು ವಾರದಲ್ಲಿ ನಮ್ಮ ರಾಜ್ಯದ ಮೂರೂ ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆಗಳು, ಅವರು ತೆಗೆದುಕೊಂಡಂತಹ ತೀರ್ಮಾನಗಳ ಹಿಂದೆ ಇರುವ ಇನ್ಸೈಡ್ ಸ್ಟೋರಿಯೇ ಈ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ. ಕಳೆದ ವಾರ ಕಾಂಗ್ರೆಸ್, BJP, JDS ಅಲ್ಲಿ ಭಾಳಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಅದರಲ್ಲೂ ಪ್ರತಿ ಬಾರಿನೂ ಕೂಡ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಡ್ತಿರುವಂತಹ DK ಶಿವಕುಮಾರ್ ಅವರ ಬಗ್ಗೆ ರಾಜ್ಯದಲ್ಲಷ್ಟೇ ಅಲ್ಲ, ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಅದೇ ರೀತಿ 40 ವರ್ಷಗಳಿಂದಲೂ ಕೂಡ ಸದಾ ಸುದ್ದಿಯಲ್ಲಿರ್ತಿದ್ದಂತಹ ಸಿದ್ದರಾಮಯ್ಯ ಅವರು ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರ ನಡೆ ಬಗ್ಗೆ BJPಯಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು ನಾಲಿಗೆ ಅರಿಬಿಟ್ಟಿದ್ದಾರೆ. ಈ ನಡುವೆ ದಳಪತಿಗಳ ಪಕ್ಷದಲ್ಲಿ 2028ಕ್ಕೆ ಮೈತ್ರಿಯೋ ಸ್ವತಂತ್ರವೋ ಅನ್ನುವಂತಹ ಒಂದು ಚರ್ಚೆ ಕೂಡ ಆಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ಎಪಿಸೋಡಲ್ಲಿ ಕೊಡ್ತಾ ಇದ್ದೀವಿ. ಸದಾ ವತ್ಸಲೆ ಅಂದ ಎರಡೇ ದಿನಕ್ಕೆ ಸದಾ ಕಾಂಗ್ರೆಸ್ ಧ್ಯಾನ ಮಾಡಿದ DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಮತ್ತು ಹೈಕಮಾಂಡ್ ನಿಷ್ಠೆ ಬಗ್ಗೆ ಇಲ್ಲಿಯವರೆಗೂ ಯಾರೂ ಕೂಡ ಚಕಾರ ಎತ್ತಿರಲಿಲ್ಲ. ಯಾಕಂತೇಳಿದ್ರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ಗಳನ್ನು ನಿಭಾಯಿಸೋಕೆ ಹೋಗಿ ED, CBI ಇನ್ನಿತರ ತನಿಖಾ ಸಂಸ್ಥೆಗಳ ಎದುರು ನಿಲ್ಲಬೇಕಾಯಿತು. ಜೈಲಿಗೂ ಕೂಡ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಇದನ್ನು ನಾವು ಹೇಳ್ತಿರೋದಲ್ಲ, DK ಶಿವಕುಮಾರ್ ಅವರೇ ಹಲವು ಬಾರಿ ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಇಂಥ DK ಶಿವಕುಮಾರ್ ಪಕ್ಷಕ್ಕೆ ಮಾರಕವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ. ಅದರಲ್ಲೂ DK ಶಿವಕುಮಾರ್ ಅವರ ಬೆಂಬಲಿಗರೇ ನಮ್ಮ ನಾಯಕ ಈ ಹೇಳಿಕೆ ಕೊಟ್ಟಿದ್ದು ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಆರಂಭ ಮಾಡಿದ್ದಾರೆ. ಅಧಿವೇಶನದ ಒಳಗಡೆ, ವಿಧಾನಸಭೆಯ ಒಳಗಡೆ ನಿಂತು ನಮಸ್ತೆ ಸದಾ ವತ್ಸಲೆ ಆಡಿದ್ದು ಕೇವಲ ಕರ್ನಾಟಕದಲ್ಲಷ್ಟೇ ಚರ್ಚೆ ಆಗಲಿಲ್ಲ, ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಯಿತು. ಇದನ್ನು ಮತ್ತೊಂದು ಬಣ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಮುಟ್ಟಿಸಬೇಕಾಗಿತ್ತೋ ಆ ರೀತಿ ಮುಟ್ಟಿಸೋದ್ರಲ್ಲಿ ಸಕ್ಸಸ್ ಆಯಿತು. ಅದರಲ್ಲೂ ಹೇಳಿ ಕೇಳಿ ಕಳೆದ 7 ದಿನಗಳ ಹಿಂದೆ ಅಷ್ಟೇ ರಾಜಣ್ಣ ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆದಿತ್ತು. ಈ ನಡುವೆ DK ಶಿವಕುಮಾರ್ ಅವರ ಹೆಸರು ಹೆಚ್ಚು ಚರ್ಚೆ ಆಗಿತ್ತು. DK ಶಿವಕುಮಾರ್ ಸೇರಿದಂತೆ 3 ನನ್ನ ರಾಜೀನಾಮೆ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ರಾಜಣ್ಣ ಅವರು ಹೇಳಿದರು. ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು DK ಶಿವಕುಮಾರ್ ಅವರು ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಹೇಳಿಕೆ ಕೊಡ್ತಾರಾ, ಅದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಸದಾ ಜಪವನ್ನು ಮಾಡ್ತಾಯಿದ್ರು. ಆ ಸಂದರ್ಭಕ್ಕೆ ಸಿಕ್ಕಿದ್ದೆ ವಿಧಾನಸಭೆಯ ಒಳಗಡೆ DK ಶಿವಕುಮಾರ್ ಅವರು ಆಡಿದಂತಹ ನಮಸ್ತೆ ಸದಾ ವತ್ಸಲೆ ಗೀತೆ. ನಮಸ್ತೆ ಸದಾ ವತ್ಸಲೆ ಅಂದ ತಕ್ಷಣ ಅದೇನು ಮಹಾ ಅಪರಾಧ ಏನಲ್ಲ. ಆದರೆ ಎಲ್ಲಿ ನಿಂತು ಯಾವ ಪಕ್ಷದವರು ಅದನ್ನು ಜಪ ಮಾಡ್ತಾರೆ, ಯಾವ ಸಂಘಟನೆಯವರು ಅದನ್ನು ಜಪ ಮಾಡ್ತಾರೆ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಯೋಚನೆ ಮಾಡಬೇಕಾಗಿತ್ತು. ಒಂದು ವೇಳೆ ರಾಷ್ಟ್ರಕವಿ KV ಪುಟ್ಟಪ್ಪ ಅವರು, ಕುವೆಂಪು ಅವರು ಬರೆದಂತಹ ನಾಡಗೀತೆ ನಾಡಿದರೆ ಖಂಡಿತವಾಗಿಯೂ ಕೂಡ ಯಾರು ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ. DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಮತ್ತು ಹೈಕಮಾಂಡ್ ನಿಷ್ಠೆಯನ್ನು ಪ್ರಶ್ನೆ ಮಾಡ್ತಿರಲಿಲ್ಲ. ಆದರೆ DK ಶಿವಕುಮಾರ್ ಅವರು ಆಡಿದ್ದು RSS ಗೀತೆ ಅನ್ನುವಂತಹ ಒಂದು ರೀತಿಯಲ್ಲಿ ಹಲವರು ಬಿಂಬಿಸ್ತಾ ಇದ್ದಾರೆ. ಜೊತೆಗೆ RSS ಮತ್ತು BJP ಅವರು ಅದು ನಮ್ಮ ಗೀತೆ ಅನ್ನೋದನ್ನು ಹಲವು ಬಾರಿ ಎದೆ ತಟ್ಟಿ ಹೇಳಿದ್ದಾರೆ. ಇದೇ DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಕಾರಣವಾಗಿದ್ದು. ಯಾವಾಗ ವಿಧಾನಸಭೆ ಒಳಗಡೆ DK ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟರೋ ಇದು ರಾಜ್ಯಾದ್ಯಂತ ಸುದ್ದಿ ಆಯಿತು, ದೇಶಾದ್ಯಂತ ಸುದ್ದಿ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ಮನೆ ಬಾಗಿಲಿಗೂ ಕೂಡ ಇದು ತಲುಪಿತ್ತು. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿದಂತೆ ಹಲವು ನಾಯಕರು ಇವರೇನ DK ಶಿವಕುಮಾರ್ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಕೂಡಲೇ ಈ ಆಗ್ತಿರುವಂತಹ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡಿದ್ರು. ಹಾಗಾಗಿಯೇ 2 ದಿನದಲ್ಲಿ DK ಶಿವಕುಮಾರ್ ನನ್ನ ಪಕ್ಷ ನಿಷ್ಠೆ ಬಗ್ಗೆ, ನನ್ನ ಹೈಕಮಾಂಡ್ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರು. R ಅಶೋಕ್ ಅವರು ಹೇಳ್ತಿದ್ರು, ಅದಕ್ಕೆ ನಾನು ಧ್ವನಿಗೂಡಿಸಿದೆ ಅಷ್ಟೇ ಬಿಟ್ಟರೆ ನಾನು RSS ಅನ್ನೋ BJP ಅನ್ನೋ ಹೊಗಳುವಂತಹ ನಾಯಕ ಅಲ್ಲ. ನಾನು ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ಗಳನ್ನು ನಿಭಾಯಿಸಿದರ ಫಲವಾಗಿಯೇ ED, IT ಬಲಿಗೆ ಬೀಳಬೇಕಾದಂಥ ಒಂದು ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ನನ್ನನ್ನು ಪಕ್ಷ ನಿಷ್ಠೆ ಮತ್ತು ಹೈಕಮಾಂಡ್ ನಿಷ್ಠೆ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅನ್ನುವಂಥದ್ದನ್ನು ನೇರವಾಗಿ ವಿರೋಧ ಬಣಕ್ಕೆ ಸಂದೇಶವನ್ನು ರವಾನೆ ಮಾಡಿದರು. ಮೈಸೂರು ದಸರಾ ಚಾಮುಂಡೇಶ್ವರಿ ಧರ್ಮದ ಸಂಕೇತ ಅಲ್ಲ, ಸಾಂಸ್ಕೃತಿಕ ಸಂಕೇತ ಅಂದರು DK ಶಿವಕುಮಾರ್.
ನಮಸ್ತೆ ಸದಾ ವತ್ಸಲೆ ಆಡಿ ಕಾಂಗ್ರೆಸ್ ಹೈಕಮಾಂಡ್ ಕೆಗ್ಗಣ್ಣಿಗೆ ಗುರಿಯಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಎರಡೇ ದಿನದಲ್ಲಿ ಮತ್ತೊಂದು ಕಾಂಟ್ರವರ್ಸಿಯನ್ನ ತಮ್ಮ ಮೈಮೇಲೆ ಎಳ್ಕೊಂಡ್ರು. ಮೈಸೂರು ದಸರಾ ಮತ್ತೆ ಚಾಮುಂಡೇಶ್ವರಿಯನ್ನ ಯಾವ ರೀತಿಯಾಗಿ ಹಳೆ ಮೈಸೂರು ಭಾಗ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಜಪ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡೇ ಇದ್ದೀವಿ. ಎಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾರೆ. ಅಂತ ಒಂದು ದಸರಾ ಉದ್ಘಾಟನೆಗೆ ಬಾನು ಮುಸ್ತಫಾ ಅವರನ್ನು ಕರೆದಿದ್ದು ಬಹಳಷ್ಟು ಚರ್ಚೆ ಆಗ್ತಿದೆ. ಹಾಗಂದ ಮಾತ್ರಕ್ಕೆ ಹಿಂದೆ ಯಾರು ಮುಸ್ಲಿಂ ಸಮುದಾಯದವರು ಅದನ್ನು ಉದ್ಘಾಟನೆ ಮಾಡಿರಲಿಲ್ವ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ಅದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ಬಿಜೆಪಿಯ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಪುಂಖಾನುಪುಂಖವಾಗಿ ಪ್ರತಿದಿನವೂ ಮೈಸೂರಲ್ಲಿ ಭಾಷಣ ಮಾಡ್ತಿದ್ದಾರೆ. ಬಾನು ಮುಸ್ತಫಾ ಅವರ ಬಗ್ಗೆ ಶೋಭಾ ಕರಂದ್ಲಾಜೆ ಅವರು ಧ್ವನಿ ಎತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ, ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅಸಮಾಧಾನ ಸೃಷ್ಟಿಯಾಗೋದಕ್ಕೆ ಕಾರಣವಾಗಿದೆ. ಮೈಸೂರು ದಸರಾ ಚಾಮುಂಡೇಶ್ವರಿ ಧರ್ಮದ ಸಂಕೇತ ಅಲ್ಲ, ಅದೊಂದು ಸಾಂಸ್ಕೃತಿಕ ಸಂಕೇತ ಅಂತೇಳಿದ್ದು ಇಡೀ ಕನ್ನಡಿಗರು ಡಿ.ಕೆ. ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ಈ ಹೇಳಿಕೆ ಕೊಟ್ಟರು ಅನ್ನುವಂತಹ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಸುತ್ತಮುತ್ತ ಇರುವಂತಹ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಬಾನು ಮುಸ್ತಫಾ ಅವರನ್ನ ಉದ್ಘಾಟನೆಗೆ ಕರೆದಿದ್ದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಧರ್ಮದ ಸಂಕೇತ ಅಲ್ಲ, ಸಾಂಸ್ಕೃತಿಕ ಸಂಕೇತ ಅಂತ ಹೇಳಿಕೆ ಕೊಟ್ಟಿದ್ದು ಕೂಡ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಸಹಜವಾಗಿ ಇದನ್ನು ಬಿಜೆಪಿ ರಾಜ್ಯ ಮಟ್ಟದ ನಾಯಕರು, ಅದರಲ್ಲೂ ಆರ್ ಅಶೋಕ್, ವಿಜೇಂದ್ರ ಬಹಳಷ್ಟು ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಮಸ್ತೆ ಸದಾ ವತ್ಸಲೆ ಆಡಿ ಕಾಂಗ್ರೆಸ್ ಹೈಕಮಾಂಡ್ ಕೆಗ್ಗಣ್ಣಿಗೆ ಗುರಿಯಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ದಸರಾ ಮತ್ತು ಚಾಮುಂಡೇಶ್ವರಿ ಧರ್ಮದ ಸಂಕೇತ ಅಲ್ಲ, ಸಾಂಸ್ಕೃತಿಕ ಸಂಕೇತ ಅನ್ನೋದರ ಮೂಲಕ ಮತ್ತೊಂದು ಕಾಂಟ್ರವರ್ಸಿಗೆ ಕಾರಣವಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ತಮ್ಮ ಹೇಳಿಕೆಗಳನ್ನು ತಿದ್ದುಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಏನು ಅವರ ವಿಧಾನಸೌಧ 3ನೇ ಮಹಡಿಯಲ್ಲಿರುವಂತಹ ಮುಖ್ಯಮಂತ್ರಿಯ ಗಾದಿಯನ್ನು ಯೋಚನೆ ಮಾಡ್ತಿದ್ದಾರೆ, ಅದು ಅಷ್ಟು ಸುಲಭವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಗೋದಿಲ್ಲ ಅನ್ನುವಂಥ ಒಂದು ಚರ್ಚೆಯು ಕೂಡ ಆರಂಭ ಆಗಿದೆ. ಸಿದ್ದರಾಮಯ್ಯ ನಿರ್ಧಾರಗಳಿಂದ ಸರ್ಕಾರಕ್ಕೆ ಲಾಭ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗಿದೆ. ಈ ಬಾರಿ ದಸರಾ ಉದ್ಘಾಟನೆಯನ್ನ ಯಾರನ್ನ ಕರೆಸಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಕಳೆದ 1 ತಿಂಗಳ ಹಿಂದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಹಲವು ಹೆಸರುಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಹಳೆ ಮೈಸೂರು ಭಾಗದ 3 ಜಿಲ್ಲೆಯ ನಾಯಕರು ಕೂಡ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಅವರಿಗೆ ಅದ್ಯಾಕೋ ಏನೋ ಅವರ ಸುತ್ತಮುತ್ತಲು ಇದ್ದಂತಹ ಪಡೆ ಮತ್ತೊಂದು ಹೆಸರನ್ನು ಹೇಳಿತ್ತು. ಆ ಹೆಸರೇ ಬಾನು ಮುಸ್ತಫಾ ಅವರ ಹೆಸರು. ಬಾನು ಮುಸ್ತಫಾ ಅವರ ಹೆಸರನ್ನು ಅವತ್ತು ಕೂಡ ಸಿದ್ದರಾಮಯ್ಯ ಅವರು ಕರೆದಂತಹ ಸಭೆಯಲ್ಲೂ ಕೂಡ ಒಂದಿಬ್ಬರು ಹೇಳಿದ್ದು ನಿಜ. ಆಗಷ್ಟೇ ಅವ್ರಿಗೆ ಬುಕ್ಕರ್ ಪ್ರಶಸ್ತಿನೂ ಕೂಡ ಬಂದಿತ್ತು. ಅಂಥ ಒಬ್ಬ ಸಾಹಿತ್ಯನ ಕರೆದು ಉದ್ಘಾಟನೆ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಇರುತ್ತೆ ಅನ್ನುವಂತಹ ರೀತಿ ಕೂಡ ಅವತ್ತು ಚರ್ಚೆ ಆಗಿತ್ತು. ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರುವಂತಹ ಒಂದು ಕೆಲಸ ಆಗಿತ್ತು. ಆದರೆ ಅವತ್ತೇ ಆ ಒಂದು ಹೆಸರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಡಿ.ಕೆ. ಶಿವಕುಮಾರ್ ಹಾಗೂ ಹಲವು ನಾಯಕರು. ಕಾರಣ ಇಷ್ಟೇ, ನಾವು ಒಂದು ವೇಳೆ ಬಾನು ಮುಸ್ತಫಾ ಅವರಿಗೆ ಆಹ್ವಾನ ಕೊಟ್ಟಿದ್ದೆ ಆದರೆ ಬಿಜೆಪಿ ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ, ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಅಭಿಯಾನವನ್ನು ಶುರು ಮಾಡುತ್ತೆ, ದಸರಾ ಉದ್ಘಾಟನೆ ಇಂಥವರಿಂದ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಅದು ಸಂಘಟನೆ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದನ್ನು ಅವತ್ತೇ ಹೇಳಿದರು. ಆದರೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಬಾನು ಮುಸ್ತಫಾ ಅವರನ್ನು ಕಡೆಗಣಿಸಲಿಲ್ಲ. ಬಾನು ಮುಸ್ತಫಾ ಅವರನ್ನು ಕರೆದು ಅದೇನಾದರೂ ಆಗಲಿ ಅವರಿಂದಲೇ ಉದ್ಘಾಟನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡೇ ಬಿಡ್ತು. ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಮೊದಲು ಬಾರಿ ನಷ್ಟ ಆಗ್ತಿಲ್ಲ. ಹಿಂದೆ ಹಲವು ಬಾರಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತಹ ಹಲವು ನಿರ್ಧಾರಗಳಿಂದ ಸರ್ಕಾರಕ್ಕೆ ಪ್ಲಸ್ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ನಷ್ಟ ಆಗಿದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಹಲವು ಕಾರ್ಯಕರ್ತರು ಮತ್ತು ಮುಖಂಡರು ಮಾತನಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣ ನಡೀತಾ ಇರುವಂಥದ್ದು ಭಾವನಾತ್ಮಕ ವಿಚಾರಗಳ ಮೇಲೆ ಬಿಜೆಪಿಯವರು ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮೈಸೂರು ದಸರಾ ಉದ್ಘಾಟನೆಗೆ ಒಬ್ಬ ಅಲ್ಪಸಂಖ್ಯಾತರನ್ನು ಕರೆದರೆ ಅದು ಯಾವ ರೀತಿಯಾದಂಥ ಒಂದು ಪರಿಣಾಮಗಳನ್ನು ಪಕ್ಷದ ಮೇಲೆ ಬೀರಬಹುದು. ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, 28ಕ್ಕೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಇದನ್ನು ಬಿಜೆಪಿ ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಅವರು ಹಾಕಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ಅದು ಆ ಲೆಕ್ಕಾಚಾರವನ್ನು ಹಾಕಲಿಲ್ಲ. ಜೊತೆಗೆ ಒಂದು ವೇಳೆ ಇವರನ್ನು ನಾವು ಕರೆದಿದ್ದೆ ಆದರೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ಜನರ ಮುಂದೆ ಬಿಜೆಪಿ ಇಡಬಹುದು,
BJP ಜನರಿಂದ ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದು, ಇದನ್ನು BJP ಯಾವ ರೀತಿಯಾಗಿ ಬೂತ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು, ಇದು ನಮಗೆ ಮುಂದಿನ ರಾಜಕೀಯಕ್ಕೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು, ಇದ್ಯಾವುದನ್ನು ಕೂಡ ಚರ್ಚೆ ಮಾಡಿಲ್ಲ. ಜೊತೆಗೆ ತಮ್ಮ ಪಟಾಲಮನ್ನು ಹೊರತುಪಡಿಸಿ ಬೇರೆ ಯಾವ ನಾಯಕರಿಂದನೂ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಮಾಹಿತಿಯನ್ನು ಪಡೆಯಲಿಲ್ಲ. ಇಲ್ಲಿ ಟೀಮ್ ಅನ್ನೋದಕ್ಕಿಂತಲೂ ಕೂಡ ಸಿದ್ದರಾಮಯ್ಯ ಅಂತ ನಾವು ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನು ಈ ಹಿಂದೆ ಹಲವು ಬಾರಿ ಮುಖ್ಯಮಂತ್ರಿ ಗಾದಿಗೆ ತಂದಿದ್ದಾಗಿರ್ಬೋದು, ವಿಪಕ್ಷ ನಾಯಕ ಸ್ಥಾನಕ್ಕೆ ತಂದಿದ್ದಾಗಿರ್ಬೋದು, ಅದಕ್ಕೆ ನೇರ ಪಾತ್ರ ಇರುವಂಥದ್ದು ಅಲ್ಪಸಂಖ್ಯಾತ ಸಮುದಾಯ. ಸಿದ್ದರಾಮಯ್ಯ ಅವರು ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಗ್ರಗಣ್ಯ ನಾಯಕ, ಇದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಕುರುಬರು ಸಿದ್ದರಾಮಯ್ಯವರನ್ನು ಬಿಟ್ಟರು ಬಿಡಬಹುದು, ಆದರೆ ಅಲ್ಪಸಂಖ್ಯಾತ ಸಮುದಾಯಗಳು ಸಿದ್ದರಾಮಯ್ಯರನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಮುಸ್ಲಿಂ ಸಮುದಾಯ ಸಿದ್ದರಾಮಯ್ಯವರ ಬೆನ್ನಿಗೆ ಇದೆ ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯವರು ನಡ್ಕೊಳ್ತಿದ್ದಾರೆ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ತೆಗೆದುಕೊಂಡಂತಹ ಹಲವು ನಿರ್ಧಾರಗಳು ಸರ್ಕಾರಕ್ಕೆ ಪ್ಲಸ್ ಆಗಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗಿದೆ, ಸಂಘಟನೆಯ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನು ತಂದೊಡ್ಡಿದೆ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ.